ಕರ್ನಾಟಕ 2ನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ಹೌದು. ನಮಗೆ ಜಾಸ್ತಿ Benefits. ಬೆನಿಫಿಟ್ಸ್ ಬೇಕು ಕೇಂದ್ರ ಸರ್ಕಾರದಿಂದ, ನಮ್ಮ ಕಡಿಮೆ ಆಗ್ತದೆ. ಜಾಸ್ತಿ ಟ್ಯಾಕ್ಸ್ ಪೇಯರ್ ಅಂದಾಗ ಏನು, ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ, ಹೌದು. ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಜಾಸ್ತಿ ಸ್ವಲ್ಪ ಕೊಡ್ಬೇಕು. ಜಾಸ್ತಿ ಬಡವ್ರು ಯಾರು ಇರ್ತಾರೋ ಅವ್ರು ಜಾಸ್ತಿ ಪಡಿಬೇಕು. ಕೆಲವು ರಾಜಕಾರಣಿಗಳ ತಿಳುವಳಿಕೆ ಕೊರತೆಯಿಂದ ಇಡೀ ನಗರ ಮತ್ತೆ ಇಡೀ ರಾಜ್ಯಕ್ಕೆ ಹಾನಿ ಆಗುತ್ತೆ ಅಂದ್ರೆ ಅದು ಬಹಳ ದೊಡ್ಡ ಸಮಸ್ಯೆ. ಟ್ರಂಪ್ ಮತ್ತೆ ಮೋದಿನಲ್ಲಿ ಏನ್ ಸಿಮಿಲಾರಿಟಿ ಇದೆ ಅಂದ್ರೆ ಅವರಿಬ್ರು ಕೂಡ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಇಂಟ್ರೆಸ್ಟ್ಗಳಿಗೆ, ವ್ಯಾಪಾರದ ಇಂಟ್ರೆಸ್ಟ್ಗಳಿಗೆ, ಟ್ರಾನ್ಸಾಕ್ಷನ್ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತಾರೆ. ಅಮೆರಿಕ ಜೊತೆ ಯಾವುದೇ ಒಂದು ಡೀಲ್ಗಳು ಮಾಡೋದ್ರಿಂದ ಇಂಡಿಯಾ ಒಳ್ಳೇದಾಗಲ್ಲ. ನನ್ನ ಕಣ್ಣಲ್ಲಿ ಇಂಡಿಯಾ ಸ್ವಲ್ಪ ಗಟ್ಟಿಯಾಗಿ ನಿಂತು ರಷ್ಯಾ ಜೊತೆನೆ ಇತ್ತು ಮತ್ತೆ ಅಮೆರಿಕನ ಅವ್ರ ಸಾಮ್ರಾಜ್ಯಶಾಹಿ ಧೋರಣೆನ ಪ್ರಶ್ನೆ ಮಾಡಬೇಕು ಹೊರತು ಅವ್ರ ಜೊತೆ ಫ್ರೆಂಡ್ ಮಾಡ್ಕೊಳ್ಳೋದ್ರಲ್ಲಿ ನಮಗೇನ್ ಲಾಭ ಆಗಲ್ಲ. ಅಮೆರಿಕನೇ ಬೆನಿಫಿಟ್ ಆಗುತ್ತೆ. ಮತ್ತೆ ಟ್ರಂಪ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕಂದ್ರೆ ಮಮತಾಶ್ರೀ. ಎಲ್ಲರಿಗೂ ನಮಸ್ತೆ, ಸಂಚಿವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಮತ್ತು ಇಂಡಿಯಾದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಹಾಗೆ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದೆ, ಎಷ್ಟೊಂದು ಆಗುಹೋಗುಗಳಾಗ್ತಾ ಇದೆ. ಇದ್ರ ಬಗ್ಗೆ ನಾವು ಒಂದು ಚರ್ಚೆಯನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ನಮ್ಮ ಜೊತೆಗೆ ಖ್ಯಾತ ನಟ ಹಾಗೂ ಹೋರಾಟಗಾರರಾದಂತಹ ಚೇತನ್ ಅಹಿಂಸಾ ಅವರು ಇದ್ದಾರೆ. ಅವ್ರನ್ನ ಸ್ವಾಗತಿಸ್ತಾ ಹೋಗೋಣ, ಹಾಗೆ ಈಗಿನ ಚರ್ಚೆಯ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಮಮತಾಶ್ರೀ. ಇತ್ತೀಚಿನ ಅಪ್ಡೇಟ್ಸ್ಗಳು ನೀವು ನೋಡ್ತಾ ಇದ್ದೀರಾ, ಹೇಗೆಲ್ಲ ಹೋಗ್ತಾ ಇದೆ, ಯಾರು ಊಹಿಸಲು ಆಗ್ತಾ ಇಲ್ಲ. ಅಷ್ಟ್ರ ಮಟ್ಟಿಗೆ ಪೊಲಿಟಿಕಲಿ ಆಗಿರಬಹುದು ಮತ್ತೆ ಗ್ಲೋಬಲಿನೂ ಅಷ್ಟೇ ತುಂಬಾ ಬದಲಾವಣೆಗಳಾಗ್ತಾ ಹೋಗ್ತಾ ಇದೆ. ಮೊದಲು ನೇಚರ್ ಬಗ್ಗೆ ಮಾತಾಡೋಣ. ನಮ್ಮ ಓವರ್ ಆಲ್ ಕರ್ನಾಟಕ ಅಂತ ತಗೊಳ್ರೆ, ಅದರಲ್ಲೂ ಬ್ಯಾಂಗ್ಳೂರ್ ಅಂತ ತಗೊಂಡ್ರೆ ದೆಹಲಿಯನ್ನು ಮೀರಿಸುವಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು, ಯಾಕಂದ್ರೆ ನಾನು ನಿಮ್ಮ ಮನೆ ಹತ್ರ ಬಂದಾಗ ಗೊತ್ತಾಯ್ತು ನೀವು ಕೂಡ ನೇಚರ್ ಲವರ್ ಅಂತ ಹೇಳಿ. ಈ ಒಂದು ಹೋರಾಟಗಾರರಾದ್ಮೇಲೆ ನೇಚರ್ ಆಗಿರ್ಬೋದು, ಕನ್ನಡ, ಇದೆಲ್ಲ ಒಂದ್ ರೀತಿಯ ಪಾರ್ಟ್ ಆಫ್ ಲೈಫ್ ಅನ್ನೋದು ಆಗ್ಬಿಟ್ಟಿರತ್ತೆ. ಈ ಒಂದು ಮೊದಲು ನೇಚರ್ ಬಗ್ಗೆ ಮಾತಾಡೋದಾದ್ರೆ, ನಾವು ಬೆಂಗಳೂರು ಅಂದಾಗ ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ. ಹೌದು. ಆದ್ರೆ ಗಾರ್ಡನ್ಗಳಿಂದ ಗ್ರೀನ್ ಕವರ್ ಕಳ್ಕೊಳ್ತಾ ಇದೀವಿ, ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಾವು ಹೇಗೆ ಒಂದು ಓವರ್ ಆಲ್ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ದೃಷ್ಟಿನಲ್ಲಾಗಿರ್ಬೋದು, ದೊಡ್ಡ ಐಷಾರಾಮಿ ಗಾಡಿಗಳ ಮೇಲೆ ಒಂದು ರೀತಿ ಕಡಿವಾಣ ಹಾಕೋದಾಗಿರ್ಬೋದು, ಬೇರೆ ಬೇರೆ ಫ್ಯಾಕ್ಟ್ರೀಸ್ಗಳನ್ನ ಯಾವ ರೀತಿ ನಾವು ಅದರ ಮೇಲೆ ಒಂದು ರೀತಿ ರಿಸ್ಟ್ರಿಕ್ಷನ್ ರೆಗ್ಯುಲೇಷನ್ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇವಾಗ ಏನಾಗ್ತಾ ಇದೆ ಮಮತಾಶ್ರೀ ಅವರೇ ಅಂದ್ರೆ, ಕರ್ನಾಟಕದ ಬೆಳವಣಿಗೆ ಅಂದ್ರೆ ಬೆಂಗಳೂರಿನ ಇಂಡಸ್ಟ್ರಿಯಲ್ ಎಕನಾಮಿಕ್ ಗ್ರೋತಿಗೆ ಒಂದ್ ರೀತಿ ಮಾತ್ರ ಅಂತ ಸೀಮಿತವಾಗಿ ನೋಡ್ತಾ ಇದ್ದೀವಿ. ಅದು ಬಹಳ ವಿನಾಶಕಾರಿ. ಬೆಂಗಳೂರು ಇಸ್ ಆಲ್ರೆಡಿ ಓವರ್ ಎಕ್ಸ್ಟೆಂಡೆಡ್, ಇಟ್ಸ್ ಆಲ್ರೆಡಿ ಓವರ್ ಕಂಜೆಸ್ಟೆಡ್, ಇಟ್ಸ್ ಆಲ್ರೆಡಿ ಓವರ್ ಕ್ರೌಡೆಡ್. ಅದರ ಮೇಲೂ ಕೂಡ ನಮ್ಮ ಸುತ್ತಮುತ್ತ ಇರೋ ಬೈರಮಂಗಲ ಆಗಿರ್ಬೋದು, ದೇವನಹಳ್ಳಿಗಳಲ್ಲಾಗಿರ್ಬೋದು, ಇಲ್ಲೆಲ್ಲ ಕೂಡ ಒಂದು ರೀತಿ ಈ ಸರ್ಕಾರಗಳು, ಈ ರಾಜ್ಯ ಸರ್ಕಾರ ಇನ್ನೂ ಒಂದು ರೀತಿ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಅವರ ಭೂಮಿನ ಕಬಳಿಸ್ತಾ ಇದೆ ಅಂದ್ರೆ ಅದು ಗ್ರೇಟ್ ಆಗಲ್ಲ. ಅದು ಇನ್ನೂ ಪೊಲ್ಯೂಟೆಡ್ ಬೆಂಗಳೂರು ಆಗುತ್ತೆ, ಇನ್ನೂ ಕಂಜೆಸ್ಟೆಡ್ ಬೆಂಗಳೂರು ಆಗುತ್ತೆ, ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು ಬಹಳ ಮುಖ್ಯವಾಗಿ ಅಂದ್ರೆ, ಈ ವಿಚಾರಗಳನ್ನ ನಾವು ಯಾವಾಗಲೂ ಹೇಳ್ತೀವಿ, ಒಂದು ಉತ್ತಮ ಸಮಾಜ ಅಂದ್ರೆ ಬಡವರು ಕಾರ್ ಓಡಿಸಿದಾಗಲ್ಲ, ಶ್ರೀಮಂತರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತಗೊಂಡಾಗ. ಸೊ ಆ ದಿಕ್ಕಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡೋದಾಗಿರ್ಬೋದು. ನಾವು ಡಿಕಂಜೆಸ್ಟ್ ಮಾಡೋದು ಹೇಗೆ ಅಂದ್ರೆ, ಬೇರೆ ಭಾಗಗಳು ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ, ಹಳೆ ಮೈಸೂರು, ಕರಾವಳಿ, ಈ ಕೋಲಾರ, ಚಿಕ್ಕಬಳ್ಳಾಪುರ, ಈ ಭಾಗಗಳೆಲ್ಲ ಒಂದು ಉತ್ತಮವಾಗಿ ಬೆಳೆಸ್ತಾ ಬರಬೇಕು. ವಿ ಮಸ್ಟ್ ಡೆವಲಪ್ ದೋಸ್ ಪ್ಲೇಸಸ್. ಅವ್ರ ಜೀವನ ಉತ್ತಮ ಮಾಡಿದ್ರೆ ಬೆಂಗಳೂರಿಗೆ ಬಂದು ಕಂಜೆಷನ್ ಅನ್ನೋ ಪ್ರಶ್ನೆ ಬರಲ್ಲ. ಸೊ ಆ ರೀತಿಯಲ್ಲಿ ವಿ ಮಸ್ಟ್ ಡಿಕಂಜೆಸ್ಟ್, ಇಟ್ ಮಸ್ಟ್ ಬಿ ಓವರ್ ಆಲ್ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು ಹೊರತು ಬೆಂಗಳೂರಿನಲ್ಲೇ ಬೇರೆ ಬೇರೆ ಭಾಗಗಳಲ್ಲಿ ಭೂಮಿ ಕಬಳಿಸಿ ಇಲ್ಲೇ ಡೆವಲಪ್ಮೆಂಟ್ ಹೆಸರಲ್ಲಿ ಮಾಡಿದಷ್ಟು ಇಟ್ಸ್ ಅ ಥಾಟ್ಲೆಸ್ ಥಿಂಕಿಂಗ್. ಟನ್ನಲ್ ಪ್ರಾಜೆಕ್ಟ್ ಆಗಿರ್ಬೋದು, ಬಹಳ ಥಾಟ್ಲೆಸ್. ಇಲ್ಲಿ ಮೊದಲೇ ಜಾಗ ಇಲ್ಲ, ಅದ್ರ ಮೇಲೆ ದೊಡ್ಡ ಅಂಡರ್ಗ್ರೌಂಡ್ ಟವಲ್, ಪರಿಸರ ನಾಶ ಮಾಡಿ, ದೊಡ್ಡ ಖರ್ಚುಗಳು ಯೂಸ್ ಮಾಡಿ, ಅದು ಎಲ್ಲರಿಗೂ ಇನ್ಕನ್ವೀನಿಯನ್ಸ್ ಮಾಡಿ, ಸುಮ್ಮನೆ ಒಂದು ಕೆಲವು ರಾಜಕಾರಣಿಗಳ ತಿಳುವಳಿಕೆ ಕೊರತೆಯಿಂದ ಇಡೀ ನಗರ ಮತ್ತೆ ಇಡೀ ರಾಜ್ಯಕ್ಕೆ ಹಾನಿ ಆಗುತ್ತೆ ಅಂದ್ರೆ ಅದು ಬಹಳ ದೊಡ್ಡ ಸಮಸ್ಯೆ. ನಿಜ ಹೇಳ್ಬೇಕಂದ್ರೆ ಮಮತಾಶ್ರೀ ಅವರೇ, ಇವರೆಲ್ಲ ಏನ್ ಮಾಡಕ್ ಹೊರಟಿದಾರೋ ಡೆವಲಪ್ಮೆಂಟ್ ಹೆಸರಲ್ಲಿ, ಈ ಒಂದು DCM ಆಡಳಿತ ಪಕ್ಷ, ಅದನ್ನ ಬಿಟ್ಟು ಉಲ್ಟಾ ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಅಂದ್ರೆ ನೇಚರ್ಗೂ ಒಳ್ಳೇದಾಗುತ್ತೆ, ಮತ್ತೆ ತುಂಬಾ ದುಡ್ಡು ವ್ಯರ್ಥ ಆಗ್ತಿದೆ ಅಂತ ಹೇಳಿ ಜನಗಳಿಗಂತೂ ಈಸಿಯಾಗಿ ಗೊತ್ತಾಗ್ತಾ ಇದೆ. ಮತ್ತೆ ರೋಡ್ ಗುಂಡಿಗಳು ಮುಚ್ತೀವಿ ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಗಿದೆ. ಇನ್ನ ರೋಡ್ ಗುಂಡಿಗಳು ಜಾಸ್ತಿ ಆಗ್ತಿದೆ ಹೊರತಾಗಿ ಕಮ್ಮಿ ಅಂತೂ ಆಗ್ತಿಲ್ಲ. ನಾವೇ ನೋಡ್ತೀವಿ. ನೀವ್ ಹೇಳೋದು 100% ಸತ್ಯ. ನಮ್ಗೆ ಬೇಸಿಕ್ ಆದ ಒಂದು ಸ್ಟ್ರಕ್ಚರಲ್, ಒಂದು ರೀತಿ ಇನ್ಫ್ರಾಸ್ಟ್ರಕ್ಚರಲ್ ಇಂಪ್ರೂವ್ಮೆಂಟ್ಸ್ ಬೇಕಾಗ್ತದೆ. ಹೌದು. ನಮಗೆ ಬೇರೆ ಬೇರೆ ಕಾಲುವೆಗಳು, ಬೇರೆ ಬೇರೆ ಒಂದು ರೀತಿ ಇದನ್ನ ನಮ್ಮ ಇದು ರೋಡ್ ಗುಂಡಿಗಳು ಸರಿ ಮಾಡಿಸೋದು. ಯು ನೀಡ್ ಬೇಸಿಕ್
ಚೇಂಜಸ್, ಬಟ್ ದೇ ಆರ್ ವೆರಿ ಇಂಪಾರ್ಟೆಂಟ್. ಹೌದು. ಅದು ಬಿಟ್ಟು ಬೃಹತಾದ ಪಾಲಿಸಿಗಳು, ಬೃಹತಾದ ಪ್ಲಾನ್ಗಳು, ಒಂದು ರೀತಿ ಒಂದು ಯೋಜನೆಗಳು ತಂದುಬಿಟ್ಟು ಅದು ಇನ್ನೂ ಕಷ್ಟ ಪಡೋದಲ್ಲಿ ಅರ್ಥ ಇದೆ. ಹೌದು. ಸೊ ದ್ಯಾಟ್ ಈಸ್ ಡೆಫಿನೆಟ್ಲಿ ಸಮಥಿಂಗ್ ದ ಗವರ್ಮೆಂಟ್ ಮಸ್ಟ್ ಟೇಕ್ ಸೀರಿಯಸ್ ಕನ್ಸಿಡರೇಷನ್. ಹಾಗೆ ಸರ್, ಈಗಿನ ಸೆಷನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಡೀ ವರ್ಷದ ಸೆಷನ್ಗಳು ಮುಂದೆ ಏನ್ ತಗೊಳ್ಬೇಕು ನಿರ್ಧಾರಗಳು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಈಗ ಈ ವರ್ಷದ ಸೆಷನ್ ಏನ್ ಸ್ಟಾರ್ಟ್ ಆದಾಗಿಂದ ಬರೀ ಗದ್ದಲಗಳೇ ಪ್ರಾರಂಭ ಆಗಿದೆ. ಸ್ಟಾರ್ಟ್ ಆಗಿದ್ದೆ ಗದ್ದಲದಲ್ಲಿ, ಅದು ಬೇರೆ. ನಿನ್ನೆಯಿಂದಾನೇ ಆ ಸೆಷನ್ ಸ್ಟಾರ್ಟ್ ಆಗೋಕ್ ಹಿಂದಿನ ದಿನ ರಾಜ್ಯಪಾಲರು ಬರ್ತಾರಾ ಬರಲ್ವಾ, ಅವ್ರು ಹೆಂಗ್ ಭಾಷಣ ಮಾಡ್ತಾರಾ ಈ ತರ ಒಂಥರ ಹೇಳ್ಬೇಕಂತ ಹೇಳಿದ್ರೆ ಅವಶ್ಯಕತೆ ಇಲ್ಲದೆ ಇರುವಂತಹ ಥಾಟ್ಗಳೇ, ಮಾತುಕತೆಗಳೇ ಆದವು ಅನ್ಸುತ್ತೆ ಸೆಷನ್ ಅಲ್ಲಿ. ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ ಗವರ್ನರ್ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಅದೆಲ್ಲೋ ಒಂದ್ ಕಡೆ ನಮಗೆ ಮೇಕಿಂಗ್ ಅ ಮೌಂಟೇನ್ ಔಟ್ ಆಫ್ ಅ ಮೋಲ್ ಹಿಲ್ ಅಂತ ಇಂಗ್ಲಿಷ್ ನಲ್ಲಿ ಗಾದೆ ಇದೆ. ಒಂದು ಚಿಕ್ಕ ವಿಚಾರನ ಬಹಳ ದೊಡ್ಡ ಮಟ್ಟದ ಮಾಡಿ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಅಂತ ಬಿಂಬಿಸೋದು ನನ್ನ ಕಣ್ಣಲ್ಲಿ ಅದು ಹಾಕಾಡಲ್ಲ. ಹೌದು, ಸಿ ಗವರ್ನರ್ಸ್ ಆರ್ ಹೇಗೆ ಅಂದ್ರೆ ದೇ ಆರ್ ನಾಟ್ ಎಲೆಕ್ಟೆಡ್ ಬೈ ದ ಪೀಪಲ್, ದೇ ಆರ್ ನಾಟ್ ಎಲೆಕ್ಟೆಡ್ ಈವನ್ ಬೈ ದ ದೇ ಆರ್ ಅಪಾಯಿಂಟೆಡ್ ಪೊಸಿಷನ್ಸ್. ಅವರು ಏನಾದ್ರು ಒಂದು ಸ್ಪೀಚ್ ಮಾಡಬೇಕು ಅಂದ್ರೆ ಅವ್ರಿಗೆ ಕೂಡ ಒಂದು ಸ್ವಾತಂತ್ರ್ಯ ಕೊಡಬೇಕು. ಅವರು ಈ ಸರ್ಕಾರವನ್ನು ಹೊಗಳೋದು ಒಂದು ಭಾಗ, ಬೇರೆ ಸರ್ಕಾರ ಕೇಂದ್ರ ಸರ್ಕಾರನ ತೆಗಳಬೇಕು ಅಂತ ನೀವು ಬಲವಂತ ಮಾಡಿದ್ರೆ ಅದು ಕೂಡ ನಮಗೆ ಸರಿ ಕಾಣಿಸ. ಅದೇನಾದ್ರು ಅವ್ರು ಮಾಡಿಲ್ಲ ಅಂದ್ರೆ ಅದಕ್ಕೆ ಚಿಕ್ಕದನ್ನ ದೊಡ್ಡದು ಮಾಡಿ ಇದೇ ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ ನೋಡೋದು ನನ್ನ ಕಣ್ಣಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಸ್ ಓವರ್ ಎಕ್ಸಾಜರೇಷನ್. ಇಟ್ಸ್ ಅತಿರೇಕ, ಅಗತ್ಯ ಇಲ್ಲದೆ ಇರೋದು, ಅವಶ್ಯಕತೆ ಇಲ್ಲದೆ ಇರೋದು. ಎಲ್ಲೋ ಒಂದ್ ಕಡೆ ಒಂದು ಅದು ಪ್ರಚಾರ ಅನ್ನೋಕ್ಕಿಂತ ಅದು ವಿಚಾರದ ಎಲ್ಲೋ ಒಂದ್ ಕಡೆ ಕೊರತೆ ಅಂತ ನನಗೆ ಕಾಣಿಸ್ತಾ ಇದೆ. ನೀವು ಆಯ್ತು, ನಮಗೆ ನನ್ನ ಪ್ರಕಾರ ಸ್ಟಾಲಿನ್ ಅವ್ರು ಹೇಳಿರೋ ತರ ಗವರ್ನರ್ಸು ಈ ತರ ಇಂಟ್ರೊಡಕ್ಷನ್ ಸ್ಪೀಚ್ ಕೊಡೋದೇ ನಮಗೆ ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ. ಅಂಡ್ ಐ ಆಲ್ಸೋ ಬಿಲೀವ್ ಗವರ್ನರ್ಸ್ ಲೈಕ್ ಅ ಪ್ರೆಸಿಡೆಂಟ್ ಶುಡ್ ಬಿ ಎಲೆಕ್ಟೆಡ್ ಬೈ ಸರ್ಟನ್ ಮೆಂಬರ್ಸ್. ಅದು ಕೂಡ ನಮಗೆ ಒಳ್ಳೇದಾಗ್ಬೋದು. ಒಂದು ಸ್ವಲ್ಪ ಅದರಲ್ಲೂ ಕೂಡ ಒಂದು ಸ್ವಲ್ಪ ತಿದ್ದುಪಡಿಗಳು, ಒಂದು ಸ್ವಲ್ಪ ಚೇಂಜಸ್ ಇದ್ರೆ ಬಹಳ ಒಳ್ಳೇದು. ಬಟ್ ಈ ವಿಚಾರನ ಗಲಾಟೆ ಮಾಡಿ ಕೂಗಾಡೋದು, ಕಿರ್ಚಾಡುವಷ್ಟು ನಮಗೆ ಬಹಳ ಡೆಮಾಕ್ರಸಿನಲ್ಲಿ ನಮಗೆ ರಿಸ್ಟ್ರೈಂಟ್ ಬಹಳ ಮುಖ್ಯ. ದೇರ್ ಮಸ್ಟ್ ಬಿ ರಿಸ್ಟ್ರೈಂಟ್, ದೇರ್ ಮಸ್ಟ್ ಬಿ ಮೆಚ್ಯೂರಿಟಿ, ದೇರ್ ಮಸ್ಟ್ ಬಿ ಪಾಯ್ಸ್. ಹಾಗಿದ್ದಾಗ ನಾವು ಎಷ್ಟೋ ಲೀಡರ್ಸ್ಗಳನ್ನ ಸ್ಟೇಟ್ಸ್ ಪೀಪಲ್ ತರ ನೋಡ್ತೀವಿ. ಇಲ್ಲಿ ಒಂದು ನಮ್ಮ ಪ್ರತಿನಿಧಿಗಳು ನಮ್ಮ ಇಡೀ ದೇಶಕ್ಕೆ ನಮಗೆ ಮಾದರಿಯಾದ ವ್ಯಕ್ತಿಗಳಾಗಿ ನಿಂತ್ಕೋಬೇಕು, ಈ ಪ್ರತಿನಿಧಿಗಳನ್ನ ನಿರೀಕ್ಷೆ ಮಾಡ್ತೀವಿ. ಈ ರೀತಿ ಚಿಕ್ಕದನ್ನ ದೊಡ್ಡದು ಮಾಡಿದಾಗ ಅದು ನಮಗೆ ಒಳ್ಳೆ ಸಂದೇಶ ಸಾರಲ್ಲ ಅಂತ ಹೇಳಿಸ್ತೀವಿ. ಈಗಿನ ಸೆಷನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಸರ್? ನಿಮ್ಗೆ ಯಾವ್ದಾದ್ರು ವ್ಯಾಲಿಡ್ ಪಾಯಿಂಟ್ ಅಂತ ಅನ್ಸಿದ್ಯಾ ಈ ವರ್ಷದ ಸೆಷನ್ ಏನ್ ಕರ್ನಾಟಕದಲ್ಲಿ ನಡೀತಿರೋಂಥದ್ದು? ನನಗೆ ಸೆಷನ್ಗಳನ್ನ ನೋಡ್ತಾ ಇರ್ತೀನಿ, ಇಶ್ಯೂ ಬೇಸ್ಡ್ ಆಗಿ ನೋಡ್ತಾ ಇರ್ತೀನಿ ನಾನು ಯಾವೊಂದು. ಬಟ್ ನೀವ್ ಹೇಳ್ದಂಗೆ ನಮ್ಗೆ ನಿಜವಾದ ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗದೆ ನಮ್ಗೆ ಎಷ್ಟೋ ಒಂದ್ಸಲಿ ಒಂದು ಪರ್ಸನಲ್ ವಿಚಾರಗಳು ಅಥವಾ ಯಾವುದೋ ಒಂದು ರೀತಿ ಸಣ್ಣ ವಿಚಾರಗಳು ಜಾಸ್ತಿ ಚರ್ಚೆ ಆಗ್ತವೆ. ವಿ ನೀಡ್ ಟು ಅಡ್ರೆಸ್ ದ ಟ್ರೂ ಸ್ಟ್ರಕ್ಚರಲ್ ಇಶ್ಯೂಸ್ ಇನ್ ಸೊಸೈಟಿ ಅಂಡ್ ಅದನ್ನ ಅಡ್ರೆಸ್ ಮಾಡಿ ಬರೀ ಮಾತಷ್ಟೇ ಅಲ್ಲ, ಅದ್ರ ತಕ್ಕಂತೆ ಯೋಜನೆ, ನೀತಿ, ಕಾನೂನುಗಳು ಬಂದು ಜನರ ಬದುಕಿನ ಅಭಿವೃದ್ಧಿ ಮಾಡ್ಬೇಕು. ಇವಾಗ ನಮ್ಗೆ ಸರ್ಕಾರಿ ಶಾಲೆಗಳು ಇಷ್ಟು ಸಮಸ್ಯೆ ಆಗ್ತಾ ಇದೆ, ಎಲ್ಲ ಕಡೆ ಮುಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ನಮ್ಗೆ ಚರ್ಚೆಗಳಿಗೆ ಹೆಚ್ಚು ಕಾಲ. ಆರೋಗ್ಯದ ವ್ಯವಸ್ಥೆ, ನಮ್ಗೆ ಮೆಡಿಕಲ್ ಸಿಸ್ಟಮ್, ನಾವು ಎಷ್ಟೋ ಕಡೆ ಹೋಗ್ತೀವಿ, ಪಾವಗಾಡನ್ನ ಹಿಡಿದು ನಾವು ಕಲ್ಯಾಣ ಕರ್ನಾಟಕವರೆಗೂ ನಮಗೆ ಈ ಹೆಲ್ತ್ ಸಿಸ್ಟಮ್ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ಅದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಗೆ ಈ ಮೈನಿಂಗ್ ಮೇಲೆ ಇನ್ನೂ ಸುಲಭ ಮಾಡಿಕೊಟ್ಟಿದ್ದಾರೆ. ಇನ್ನೂ ಒಂದು ರೀತಿ ಸಿಂಗಲ್ ವಿಂಡೋ ಇದು ಅಂತ ಮಾಡಿ ಇನ್ನು ಮೈನಿಂಗ್ ನಲ್ಲಿ ಇನ್ನೂ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮೈನಿಂಗ್ ಲಾಬೀಸ್ಗೆ. ಸೊ ನಮಗೆ ಈ ವಿಚಾರದಲ್ಲಿ ದ ರಿಯಲ್ ಇಶ್ಯೂಸ್ ಆರ್ ನಾಟ್ ಬೀಂಗ್ ಅಡ್ರೆಸ್. ದೇರ್ ಇಸ್ ಜಸ್ಟ್ ಒಂಥರ RSS ನ ಬ್ಯಾನ್ ಮಾಡಬೇಕು, ಈ ತರದನ್ನ ಇದು ಮಾಡಬೇಕು, ಈ ತರದ ಜಾತಿ ಗಲಭೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಐ ಥಿಂಕ್ ದೇರ್ಸ್ ಅ ಮಿಸ್, ದ ಪ್ರಯಾರಿಟೀಸ್ ಆರ್ ನಾಟ್ ರೈಟ್ ಅಂತ ನನಗೆ ಅನಿಸ್ತಾ ಇದೆ. ಯಾವುದನ್ನ ನಾವು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಥವಾ ಯಾವುದನ್ನ ನಾವು ಒಂಥರ ಪ್ರಚಾರಕ್ಕೆ ಸಿಗಬೇಕು ಅಥವಾ ಎಲ್ಲೋ ಒಂದ್ ಕಡೆ ನಾವು ನೇಮ್ ಚೇಂಜಿಂಗ್ ಇದಕ್ಕೂ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದಾರೆ ಎಷ್ಟೊಂದ್ಸಲಿ ನಮ್ಗೆ ಈ ತರದ್ದು. ಐ ಮೀನ್ ಇಟ್ಸ್ ದ ಫೋಕಸ್ ನನ್ನ ಪ್ರಕಾರ ಜನರ ಬದುಕಿನ ಅಭಿವೃದ್ಧಿಗೊಳಿಸೋದಕ್ಕಿಂತ ಬೇರೆ ಬೇರೆ ಒಂದು ರೀತಿ ಪಕ್ಷಪಾತದ ಚರ್ಚೆಗಳಿಗೆ ಸೀಮಿತ ಆಗ್ತಾ ಇದೆ ಅಂತ ನಾನು ಹೌದು. ಈ ವರ್ಷದ ಬಜೆಟ್ ನೋಡಿದ್ರೆ ಸರ್, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಿದ್ರು? ಈಗಿನ ಬಜೆಟ್ ನಮ್ಗೆ ಎಷ್ಟು ಉಪಯುಕ್ತವಾಗಿದೆ? ಸಂಡೇ ಮಂಡಿಸಿರೋದು ಒಂದು ರೀತಿ ಫಸ್ಟ್ ಟೈಮ್ ಅಂತ ನಾನು ಕೇಳಿದ್ದೀನಿ. ಅದು ಸಂಡೇ ಮಂಡಿಸಿರೋದು ನಮಗೆ ಬಜೆಟ್ ಅನ್ನೋದು ಒಂದು ಬಡವರು, ಮಧ್ಯಮ ವರ್ಗದವರು, ಜನಪರವಾಗಿ ಬೆನಿಫಿಟ್ ಆಗಂಗೆ ಇರಬೇಕು. ಅದು ಒಂದು ಐಡಿಯಲಿಸ್ಟಿಕ್ ಬಜೆಟ್, ಒಂದು ಜಸ್ಟಿಸ್ ಬೇಸ್ ಬಜೆಟ್ ಆಗಿರ್ಬೇಕು. ಈ ಬಜೆಟ್ ನಲ್ಲಿ ನಿಮ್ಗೆ ಏನ್ ಕಾಣುತ್ತೆ ಅಂದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಫೋಕಸ್ ಮಾಡಿ, ಇಂಡಸ್ಟ್ರೀಸ್ ಫೋಕಸ್ ಮಾಡಿ, ಎಲ್ಲ ಒಂದ್ ರೀತಿ ಬೆಳೆದಿರೋರಿಗೆ ಉಳ್ಳವರಿಗೆ ಬೆನಿಫಿಟ್ ಆಗದಂಗಿದೆ. ಕಾರ್ಪೊರೇಟ್ ಸೆಕ್ಟರ್ಗೆ ಒಂದು ಸ್ವಲ್ಪ 15% ಇದ್ದು 14% ಟ್ಯಾಕ್ಸ್ ಅಂತ ಮಾಡಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ದೇರ್ ಇಸ್ ನೋ
ಯಾರಿಗೆ ಒಂದ್ ರೀತಿ ಆಗ್ಲೇ ಬೆನಿಫಿಟ್ ಆಗಿದೆಯೋ, ಯಾರಿಗೆ ಸಮಾಜದಲ್ಲಿ ಆಗ್ಲೇ ಬೆಳ್ಕೊಂಡಿದಾರೋ ಅಂತವ್ರಿಗೆ ಇನ್ನೂ ಹೆಲ್ಪ್ ಮಾಡಿ ಈ ಟ್ರಿಕಲ್ ಡೌನ್ ಎಕನಾಮಿಕ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಒಂದು ಅನುಕೂಲ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದೆ. ಟ್ರಿಕಲ್ ಡೌನ್ ಎಕನಾಮಿಕ್ಸ್ ಹ್ಯಾಸ್ ಫೇಲ್ಡ್. ಟ್ರಿಕಲ್ ಡೌನ್ ಎಕನಾಮಿಕ್ಸ್ ಏನಂದ್ರೆ ಮಮತಾಶ್ರೀ ಅವರೇ, ನೀವು ಒಂದ್ ಸ್ವಲ್ಪ ಉಳ್ಳವರಿಗೆ ಒಂದ್ ಸ್ವಲ್ಪ ಜಾಸ್ತಿ ಉಳಿತಾಯ ಮಾಡಕ್ ಆದ್ರೆ ಅವ್ರು ಮಾಡೋ ಉದ್ಯೋಗದಿಂದ ಅಥವಾ ಅವ್ರು ಮಾಡೋ ಒಂದು ಫ್ಯಾಕ್ಟ್ರಿಗಳು ಕೆಲಸಗಳು ಶುರು ಮಾಡಿದಾಗ ಎಲ್ಲಾರ್ಗೂ ಬೆನಿಫಿಟ್ ಆಗುತ್ತೆ. ಅಂದ್ರೆ ಟ್ರಿಕಲ್ ಡೌನ್ ಅಂತ ಬರುತ್ತೆ. ಅದು ನಮಗೆ ಸರಿ ಕಾಣಲ್ಲ. ಯಾಕಂದ್ರೆ ಟ್ರಿಕಲ್ ಡೌನ್ ಅಂದ್ರೆ ಈ ತರ ದುಡ್ಡು ಉಳ್ಳವರಿಗೆ ದುಡ್ಡಿರೋರಿಗೆ ಜಾಸ್ತಿ ಬೆನಿಫಿಟ್ ಮಾಡೋದಷ್ಟು ಅವ್ರು ಜಾಸ್ತಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಸೇವ್ ಮಾಡ್ಕೊತಾರೆ, ಬೇರೆ ಬೇರೆ ಕಡೆ ಬ್ಯಾಂಕ್ಸ್ ಅಲ್ಲಿ ಇಡ್ತಾರೆ, ಬೇರೆ ಬೇರೆ ಒಂದ್ ರೀತಿ ಅವರ ಆರ್ಥಿಕವಾಗಿ ಬೆಳ್ಕೊಳಕ್ ನೋಡ್ತಾರೆ ಹೊರತು ಜನ ಸಮಾಜ ಬೆಳ್ಸಕ್ ನೋಡಲ್ಲ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಜಸ್ಟಿಸ್ ಬೇಸ್, ನಮಗೆ ಒಂದು ಹೆಲ್ತ್ ಬೇಸ್ಗೋಸ್ಕರ ಆಗಿರ್ಬೋದು, ಎಜುಕೇಶನ್ಗೋಸ್ಕರ ಆಗಿರ್ಬೋದು, ಓವರ್ ಆಲ್ ಜಾಸ್ತಿ ಅದರಿಂದ ಏನ್ ಜಾಸ್ತಿ ಹೆಚ್ಚಾಗಿ ಅವರು ದೇಶದ ಗ್ರೋತ್ ತಕ್ಕಂತೆ ಅವ್ರೇನ್ ಅದನ್ನ ಇನ್ವೆಸ್ಟ್ಮೆಂಟ್ಸ್ ನ ಜಾಸ್ತಿ ಮಾಡಿದ್ದಾರೆ ಸರ್. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಬೆನಿಫಿಟ್ಸ್ ಅಂತ ನೋಡಕ್ ಹೋದ್ರೆ ನಾವು ಹೆಲ್ತ್ ಮೇಲೆ ತುಂಬಾ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಹೆಲ್ತ್ ಎಜುಕೇಶನ್ ನಾನು ಓದಿರೋ ಹಾಗೆ GDP ಗ್ರೋತ್ ತಕ್ಕಂತೆ ಪರ್ಸೆಂಟೇಜ್ ನಲ್ಲಿ ಇನ್ಕ್ರೀಸ್ ಮಾಡಿಲ್ಲ. ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು, ಬಟ್ ಸಾಕಷ್ಟು ಜಾಸ್ತಿ ಮಾಡಿಲ್ಲ. ಅಂಡ್ ವಿ ನೀಡ್ ನಮಗೆ ಯಾವುದೇ ಸರ್ಕಾರಕ್ಕೆ ಮಮತಾಶ್ರೀ ಅವರೇ ದುಡ್ಡು ಬೇಕಾಗತ್ತೆ. ನೀವು ದುಡ್ಡು ಬೇಕಾಗತ್ತೆ ಅಂದ್ರೆ ಎಲ್ಲಿಂದ ತರಬೇಕು? ಇವಾಗ GST ಮೇಲೆ ನಮ್ ಜನಸಾಮಾನ್ಯರ ಟ್ಯಾಕ್ಸ್ GST ಅದನ್ನೇನು ಅಷ್ಟೊಂದೇನು ಕಡಿವಾಣ ಹಾಕಿಲ್ಲ, ಕಡಿಮೆ ಮಾಡಿಲ್ಲ ಈ ಸರಿ ಬಜೆಟ್ ನಲ್ಲಿ, ಅಥವಾ ಜನಸಾಮಾನ್ಯರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿಲ್ಲ. ಬಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಗವರ್ಮೆಂಟ್ must do a slab system and tax the 1% richest people. ಯಾರು 40-50% ದುಡ್ಡು ಇದೆಯೋ ಸಮಾಜದಲ್ಲಿ, ಬಿಕಾಸ್ ಪವರ್ ಹೇಗೆ ಕೆಲವು ವ್ಯಕ್ತಿಗಳ ಕೈನಲ್ಲಿ ಇದೆಯೋ ದುಡ್ಡು ಕೆಲವು ವ್ಯಕ್ತಿಗಳ ಕೈಯಲ್ಲಿದೆ. ಅವರಿಗೆ ಇನ್ನೂ ಒಂದ್ ರೀತಿ ತೆರಿಗೆ ಹಾಕಿ ಜಾಸ್ತಿ ಪಡೆದ್ರು ಜಾಸ್ತಿ ವಾಪಸ್ ಕೊಡಂಗೆ ನಾವು ಸಮಾಜಕ್ಕೆ ಮಾಡ್ಬೇಕು ಹೊರತು ಅವರಿಗೆ ಇನ್ನೂ ಅನುಕೂಲ ಮಾಡಿ ಅವರಿಗೆ ಬೇರೆ ಎಲ್ಲರಿಗೂ ಒಂದ್ ರೀತಿ ಯಾವ ನ್ಯಾಯ ಸಿಗದೆ ಇರಂಗಿದ್ರೆ ಅದರಿಂದ ಪರಿವರ್ತನೆ ಇಲ್ಲ. ವ್ಯವಸ್ಥೆ ಹೇಗ್ ನಡೀತಾ ಇದೆ ಅದನ್ನ ಮುಂದೆ ನಡೆಸಕ್ಕೆ ಒಂದು ರೀತಿಯ ಆಪ್ಷನ್. ಸೊ ನನಗೆ ಬಜೆಟ್ ಅಷ್ಟು ಕನ್ವಿನ್ಸ್ ಆಗಿಲ್ಲ. ಇಟ್ಸ್ ನಾಟ್ ಅ ಜಸ್ಟಿಸ್ ಬೇಸ್ಡ್ ಬಜೆಟ್, ಇಟ್ಸ್ ಅ ಪ್ರಾಕ್ಟಿಕಲ್ ಬಜೆಟ್ ದಟ್ ಕೈಂಡ್ ಆಫ್ ಹೆಲ್ಪ್ಸ್ ಯಾರ್ಯಾರು ಇವಾಗ ಆಗ್ಲೇ ಬೆಳೆದಿರೋ ಅವರಿಗೆ ಒಂದ್ ಸ್ವಲ್ಪ ಬೇರೆ ಬೇರೆ ತರ ಕಾರ್ಪೊರೇಟ್ ಟ್ಯಾಕ್ಸ್ ಬ್ರೇಕ್ಗಳು ಮಾಡ್ಕೊಂಡು ಅವ್ರಿಗೆ ಬೆನಿಫಿಟ್ ಆಗ್ದಂಗೆ ನಂಗೆ ಕಾಣ್ತಾ ಇದೆ. ಹಾಗೆ ನೀವು ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ರಿ ಸರ್. ಟ್ಯಾಕ್ಸ್ ಇಡೀ ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜ್ ಟ್ಯಾಕ್ಸ್ ಪೇಯರ್ ನಾವೇ ಕರ್ನಾಟಕದವರು. ಆದ್ರೂ ಕರ್ನಾಟಕಕ್ಕೆ ಅಂತ ಹೇಳಿ ಬೆನಿಫಿಟ್ಸ್ ಅನ್ನೋದು ಆ ಬಜೆಟ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಇಂಡಸ್ಟ್ರಿ ವೈಸ್ ಆಗಿರಬಹುದು, ಮತ್ತೆ ಎಜುಕೇಶನ್ ವೈಸ್ ಆಗಿರಬಹುದು, ಮತ್ತೆ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗಿರಬಹುದು, ಮೆಟ್ರೋ, ಈ ತರ ಹಲವಾರು ಇಂಡಸ್ಟ್ರಿ ವೈಸ್ ನಮ್ಗೆ ಎಲ್ಲೂ ಕರ್ನಾಟಕಕ್ಕಂತ ಎಲ್ಲೂ ಕಾಣಿಸ್ಕೊಂಡ್ಲಿಲ್ಲ. ಅದು ನಿಮ್ಗೆ ಹೇಗ್ ಅನ್ಸುತ್ತೆ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ನಾವೇ, ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಮಹಾರಾಷ್ಟ್ರ ಆದ್ಮೇಲೆ ಕರ್ನಾಟಕನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ನೀವ್ ಹೇಳೋದು ನಿಜ. ಒಂದ್ ಹೇಳ್ತೀನಿ ಮಮತಾಶ್ರೀ ಅವರೇ, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಅಂದಾಗ ಎಷ್ಟು ಸಲ ಏನಾಗತ್ತೆ ಅಂದ್ರೆ ವಿ ಮಸ್ಟ್ ಬಿ ವಿಲಿಂಗ್ ಟು ಇನ್ ಎ ಜಸ್ಟಿಸ್ ವೇ. ಫಾರ್ ಎಕ್ಸಾಂಪಲ್ ನಾವು ಒಂದ್ ಹೇಳ್ತೀವಿ, ಮುಖ್ಯಮಂತ್ರಿಯವರು ಒಂದು 2 ವರ್ಷದ ಹಿಂದೆ ಬಹಳ ದೊಡ್ಡ ಹೋರಾಟ ಮಾಡಿದ್ರು. ಕರ್ನಾಟಕ 2ನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್, ನಮಗೆ ಜಾಸ್ತಿ ಬೆನಿಫಿಟ್ಸ್ ಬೇಕು ಕೇಂದ್ರ ಸರ್ಕಾರದಿಂದ, ನಮಗೆ ಕಡಿಮೆ ಆಗ್ತಾ ಇದೆ. ನೋಡಿ ಮಮತಾಶ್ರೀ ಅವರೇ, ನಾವ್ ಹೇಗ್ ನೋಡ್ತೀವಿ ಅಂದ್ರೆ ನ್ಯಾಯ ದೃಷ್ಟಿಯಲ್ಲಿ ನೋಡ್ತೀವಿ. ಜಾಸ್ತಿ ಟ್ಯಾಕ್ಸ್ ಪೇಯರ್ ಅಂದಾಗ ಏನು, ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ, ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಜಾಸ್ತಿ ಸ್ವಲ್ಪ ಕೊಡ್ಬೇಕು. ಜಾಸ್ತಿ ಬಡವ್ರು ಯಾರು ಇರ್ತಾರೋ ಅವ್ರು ಜಾಸ್ತಿ ಪಡಿಬೇಕು. ನಾನು ಇವಾಗ ಇಂಥ ಸ್ವಂತ ಮನೆಯಲ್ಲಿ ನಾನು ಒಂದು ಇಲ್ಲಿ ಕುಮಾರ ಪಾರ್ಕ್ ನಲ್ಲಿ ಈ ಒಂದು ಒಳ್ಳೆ ಏರಿಯಾನಲ್ಲಿ ಇದ್ದು ಜಾಸ್ತಿ ಹಣ ಗಳಿಸ್ಕೊಂಡಾಗ ನಾನು ಒಂದ್ ರೀತಿ ಜಾಸ್ತಿ ಕೊಟ್ಟಾಗ ಬೇರೆ ಒಂದು ಭಾಗಗಳಿಗೆ ಬೆನಿಫಿಟ್ ಆಗುತ್ತೆ. ಸೊ ಕರ್ನಾಟಕನು ಕೂಡ ನಾವು ಜಸ್ಟಿಸ್ ರೀತಿಯಲ್ಲಿ ನಾವು ದೇಶ ದೃಷ್ಟಿಕೋನದಲ್ಲಿ ನೋಡಿದಾಗ ಕರ್ನಾಟಕ ಇಸ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಅಂದ್ರೆ ಇಟ್ಸ್ ಸೆಕೆಂಡ್ ಹೈಯೆಸ್ಟ್ GDP ಅಥವಾ ಸೆಕೆಂಡ್ ಹೈಯೆಸ್ಟ್ ಒಂದು ರೀತಿ ಗ್ರೋತ್ ಸ್ಟೇಟ್ ಪ್ರಾಡಕ್ಟ್ ಅನ್ನೋದು ಇರ್ಬೋದು. ಬಿಹಾರು ಅಥವಾ ಬೇರೆ ಬೇರೆ ಶೋಷಿತ ಅಸ್ಸಾಮು ಬಡವರು ಜಾಸ್ತಿ ಇರೋ ಕಡೆಗೆ ಅವರು ಜಾಸ್ತಿ ಹೋಗತ್ತೆ. ದಟ್ ಈಸ್ ದ ನ್ಯಾಚುರಲ್ ಇನ್ಕ್ಲಿನೇಷನ್ ಆಫ್ ಅ ಸ್ಟೇಟ್ ಅಂದಾಗ ಅದಾಗುತ್ತೆ. ಬಟ್ ನಮಗೂ ಕೂಡ ನಮಗೆ ಬರೀ ಕೇಂದ್ರದಿಂದ ನಮಗೆ ಜಾಸ್ತಿ ಬರ್ಬೇಕು ಅನ್ನೋದ್ರ ಜೊತೆ ರಾಜ್ಯದಲ್ಲೇ ನಮಗೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆಗ್ಬೇಕು ಮಮತಾ ಅವರೇ. ನಾವ್ ಹೇಗೆ ಇಲ್ದೇ ಇರೋರಿಗೆ ಹೋಗ್ಬೋದು, ನಮಗೆ ಬಡವ್ರಿಗೆ ಹೋಗ್ಬೋದು. ಯಾಕಂದ್ರೆ ನಾನ್ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕಿತ್ತೂರು ಕರ್ನಾಟಕ, ಅಲ್ಲಿ ಇವತ್ತಿಗೂ ಗುಡಿಸಲಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ, ಆದಿವಾಸಿಗಳು ಬದುಕ್ತಾ ಇದ್ದಾರೆ. ನಮಗೇನಾಗ್ತಾ ಇದೆ ಅಂದ್ರೆ ಈ ದುಡ್ಡು ಏನ್ ರಾಜ್ಯ ಸರ್ಕಾರದ ದುಡ್ಡು ಬರೀ ಒಂದು ಕಾರ್ಪೊರೇಟ್ ಅಗರ್ಭ ಶ್ರೀಮಂತರು ಆ ಒಂದು ಮೆಡಿಕಲ್ ಮಾಫಿಯಾ ಹೆಲ್ತ್ ಮಾಫಿಯಾಗಳಿಗೆ ಹೋಗ್ತಾ ಇದೆ ಹೊರತು ಜನರ ಕಲ್ಪದಲ್ಲಿ ವಿಫಲ ಆಗ್ತಾ ಇದೆ. ಸೊ ಇಟ್ ಇಸ್ ನಾಟ್ ಜಸ್ಟ್ ಗೆಟಿಂಗ್ ಮನಿ ಫ್ರಮ್ ದ ಸೆಂಟರ್,
ಇಟ್ ಇಸ್ ಆಲ್ಸೋ ಹೂ ಇಟ್ಸ್ ಡಿಸ್ಟ್ರಿಬ್ಯೂಟಿಂಗ್ ಟು, ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ, ಹ್ಮ್. ರಾಜ್ಯದಲ್ಲೂ ಕೂಡ ರೀಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ ರೀತಿ ನಡೀತಾ ಇದೆ. ಹ್ಮ್. ನಾವ್ ಎಷ್ಟೋ ಸಲ ಏನ್ ನೋಡ್ತೀವಿ ಅಂದ್ರೆ ಅವರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಕರೆಕ್ಟ್, ಬಟ್ ನಾವೆಷ್ಟು ನಮ್ಮಿಂದ ನಮಗೆ ನಮ್ಮ ಜನರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಾವು ನೋಡ್ಬೇಕು. So, ಎರಡು ಕೂಡ ಬಹಳ ಮುಖ್ಯ. ಸರ್, ಈಗ ಓವರ್ ಆಲ್ ನಿಮ್ಗೆ ಈ ಇಡೀ ಕರ್ನಾಟಕದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು, ಬೆಳವಣಿಗೆಗಳು, ಹಾಗೆ ಇದರಿಂದ ನಮ್ಮ ಒಂದು ದೇಶಕ್ಕೆ ಏನ್ ಕರ್ನಾಟಕಕ್ಕೆ ಏನಿದೆ ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಒಳ್ಳೇದಾಗುತ್ತೆ ಅಂತಿದ್ರೆ ಅಥವಾ ಕೆಟ್ಟದಾಗತ್ತೆ ಅಂತಿದ್ರೆ ಯಾವ್ದು? ಪೊಲಿಟಿಕಲ್ ಸಿಸ್ಟಮು ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ಅವ್ರವ್ರ ಮೂಗ್ನೇರಕ್ಕೆ, ಅವ್ರವ್ರ ವೈಯಕ್ತಿಕ ಲಾಭಕ್ಕೆ, ಅವ್ರವ್ರ ಅಧಿಕಾರಕ್ಕೋಸ್ಕರ ಎಷ್ಟೋ ರೀತಿಯಲ್ಲಿ ಕೆಲಸ ಮಾಡ್ತಿರೋದು, ನಮ್ಮ ಜನರಿಗೆ ಒಳ್ಳೇದಾಗದೇ ಇರೋದು ನನಗೆ ಬಹಳ ಅದು ನೋವಾಗುತ್ತೆ. ಅದು ನನ್ನ ಕಣ್ಣಲ್ಲಿ ಬಹಳ ದೊಡ್ಡ ಸಮಸ್ಯೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬಹಳ ಸಮಸ್ಯೆಗಳಿದೆ. ಯಾವ್ಯಾವ ಇದೆ ನಮ್ಗೆ? ಶಿಕ್ಷಣ, ಆರೋಗ್ಯದ ಜೊತೆ ನಮಗೆ ಭಾಷೆ ವಿಚಾರಗಳಲ್ಲೂ ಕೂಡ, ನಮಗೆ ಉದ್ಯೋಗದ ವಿಚಾರದ ಸಂಬಂಧ, ಲಿಂಗ ಅಸಮಾನತೆ, ಜಾತಿ ಅಸಮಾನತೆ, ಆರ್ಥಿಕ ಸಂಬಂಧ, ಉದ್ಯೋಗದ ಸಮಸ್ಯೆಗಳು, ನಮಗೆ ರೈತರ ಕಾರ್ಮಿಕ ಸಮಸ್ಯೆಗಳು, ನಮಗೆ ಪರಿಸರ ನಾಶ ಆಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ, ನಮಗೆ ದೊಡ್ಡ ಪ್ರಮಾಣದ ಈ ದೊಡ್ಡ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ಗಳು ಬರೀ ರಾಜಕಾರಣಿಗಳು, ಕಾಂಟ್ರಾಕ್ಟರ್ಸ್ಗಳಿಗೆ ಲಾಭ ಆಗ್ತಾ ಇದೆ, ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ, ನಮಗೆ ಪ್ರಿಸನ್ ಸಿಸ್ಟಮ್, ಕ್ರಿಮಿನಲ್ ಜಸ್ಟಿಸ್, SC ST ಧಾರ್ಮಿಕ ಅಲ್ಪಸಂಖ್ಯಾತ ಮತ್ತೆ ಎಡ್ತಾ ಇರ್ತೀವಿ, ನಮಗೆ ಸೆಲೆಬ್ರಿಟೀಸ್ಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗ್ತಾ ಇರುತ್ತೆ, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತಾಗ್ತಾ ಇದ್ದಾರೆ, ನಮ್ಗೆ ಎಷ್ಟೋ ಒಂದ್ ರೀತಿ ಮಾತಾಡಕ್ ಆಗ್ತಾ ಇಲ್ಲ, ನಿಮ್ ಸರ್ಕಾರದ ವಿರುದ್ಧ ಮಾತಾಡಿದ ತಕ್ಷಣ ನಮಗೆ ಜೈಲಿಗೆ ಹಾಕ್ತಾರೆ ಅಥವಾ ನಮಗೆ ಕಿರುಕುಳ ಕೊಡ್ತಾರೆ. ಅದೇ ಸೊ ನಮ್ಗೆ ಈ ರೀತಿ ನಮಗೆ ಭ್ರಷ್ಟಾಚಾರ ತುಂಬಿ ತೊಡಗ್ತಾ ಇದೆ. ನಮಗೆ ಸ್ಪೋರ್ಟ್ಸ್ ಅನ್ನೋದು ಒಂದ್ ಸ್ಪೋರ್ಟ್, ಕ್ರಿಕೆಟ್ ಆಡೋ ಗಂಡಸರು ಮಾತ್ರ ಬೆಳೀತಾ ಇದ್ರೆ ಬೇರೆ ಸ್ಪೋರ್ಟ್ಸ್ ಗೆ ನಮ್ಗೆ ಅವಕಾಶನೇ ಸಿಗ್ತಾ ಇಲ್ಲ. ಮಹಿಳೆ ಕ್ರೀಡೆ, ನಮ್ಮ ವಾಲಿಬಾಲ್, ಟೆನ್ನಿಸ್, ನಾವು ಅದನ್ನ ಕಂಪೀಟ್ ಮಾಡಕ್ ಆಗ್ತಾ ಇಲ್ಲ. ಸೊ ನಮಗೆ ಅನೇಕ ಸಮಸ್ಯೆಗಳು, ನಮಗೆ ವಿಶೇಷ ಚೇತನ ಮಕ್ಕಳಿಗಾಗಿರ್ಬೋದು, ನಮಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಂದ ಅದು ಕಳಪೆ ಕಾಮಗಾರಿ ಜೊತೆ ಬರೀ ಕಿಕ್ ಬ್ಯಾಕ್ಸ್ ಹೋಗ್ತಾ ಇದೆ ಹೊರತು ದೊಡ್ಡ ಪ್ರಮಾಣದಲ್ಲಿ ಅದು ಒಳ್ಳೆ ರೀತಿ ಆಗ್ತಾ ಇರೋದು ನನಗೆ ಕಾಣಿಸ್ತಾ ಇಲ್ಲ. ಅದು ಸೊ ಸಿಸ್ಟಮೇ ಹಾಳಾಗ್ಬಿಟ್ಟಿದೆ. ಈ ಸಿಸ್ಟಮ್ ಹಾಳಾಗಿರೋದನ್ನ ಹೇಗೆ ಸರಿಪಡಿಸ್ಬೇಕು ಅಂದಾಗ ಈ ಲೀಡರ್ಸ್, ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಉತ್ತಮವಾದ ಕೆಲಸ ಮಾಡಬೇಕು. ಯಾವ ತರ ನಿಮ್ಮ ಐಡಿಯಾಲಜಿ? ನನ್ನ ಐಡಿಯಾಲಜಿ ಪ್ರಕಾರ ಮಮತಾ ಶ್ರೀ ಅವರೇ, ನಾವೊಂದು ಸಮಾಜ, ಪ್ರತಿ ಒಂದು ಪವರ್ ಸ್ಟ್ರಕ್ಚರ್ಗಳ ಮೇಲೆ ನಿಂತಿದೆ. ಆ ಪವರ್ ಸ್ಟ್ರಕ್ಚರ್ನ ತಲೆಮಟ್ಟದಿಂದ ಏರ್ಸೋದು, ಮೇಲಿಂದ ಏರ್ಸೋದು ಸಮಾಜ ಕಟ್ಟೋದು. ಸೊ ಸಮಾಜ ಕಟ್ಟಬೇಕು ಅಂದಾಗ ಅದು ಯಾವ ಒಂದು ಜಾತಿಯವ್ರ ವಿರುದ್ಧ ಅಲ್ಲ, ಒಂದು ಧರ್ಮದ ವಿರುದ್ಧ ಅಲ್ಲ, ಒಂದು ಭಾಷಿಕರ ವಿರುದ್ಧ ಅಲ್ಲ, ಅದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ವಿರುದ್ಧ. ಸೊ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಜೊತೆಗೆ ಸೇರಿ 7 ಕೋಟಿ ಕರ್ನಾಟಕದವ್ರು ಸೇರಿ ನಾವೆಲ್ಲರೂ ಸೇರಿ ಈ ಅನ್ಯಾಯದ ವ್ಯವಸ್ಥೆನ ಕಿತ್ತಾಕಕ್ಕೆ ಒಂದು ಮನಸ್ಸಿಗೆ ತಂದ್ರೆ ನಮಗೆ ಒಂದು ಉತ್ತಮ ಸಮಾಜ ಕಟ್ಬೋದು. ಅದು ನಾವು ಹೇಗೆ ಕಾನೂನುಗಳು, ಯೋಜನೆಗಳು, ನೀತಿಗಳು ಈ ರೀತಿಗಳಲ್ಲಿ ತಂದು ಇರೋದನ್ನ ಒಳ್ಳೇದನ್ನ ಇಂಪ್ಲಿಮೆಂಟ್ ಮಾಡಿ ಒಂದು ಗಟ್ಟಿಯಾದ ಒಂದು ಉತ್ತಮ ಸಮಾಜ, ನಮಗಾಗಿರೋ ಅವಮಾನಗಳು, ನಮಗಾಗಿರೋ ಅನ್ಯಾಯಗಳು ಆಗದೇನೆ, ಮುಂದೆ ತಲೆಮಾರುಗಳು ಆಗದೇನೆ ನಾವು ನೋಡ್ಕೋಬೇಕು. ಅಂದ್ರೆ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಇಂದಾನೇ ನಮಗೆ ಸಾಧ್ಯ ಇರುತ್ತೆ. ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಇಂದ ನಾವು ಕೂಡ ಜನರಿಗೆ ಇವತ್ತಿನ ದಿನ ಅವ್ರಿಗೆ ಈ ಪಕ್ಷಗಳು ಮತ ಹಾಕ್ತಿರೋದು ಎಲ್ಲೋತ್ರನೂ ಹೇಳ್ತಾರೆ, ನಾವು ಈ ಪಕ್ಷಗಳಿಗೆ ಮತ ಹಾಕ್ತಿರೋದು ಅವ್ರ ಮೇಲೆ ನಂಬಿಕೆಯಿಂದ ಅಲ್ಲ, ಅವ್ರ ಮೇಲೆ ಭರವಸೆಯಿಂದ ಅಲ್ಲ, ಅವ್ರಿಂದ ನಿರೀಕ್ಷೆ ಒಳಗ ಜಾತಿ ಅನ್ನೋಕ್ಕಿಂತ ಅನಿವಾರ್ಯತೆ ಅನ್ನೋ ಕಾರಣಕ್ಕೆ ನಾವು ಬೇರೆ ನಮ್ಗೆ ಆಪ್ಷನ್ಸ್ ಗಳು ಇಲ್ಲ ಅನ್ನೋ ಕಾರಣಕ್ಕೆ ನಾವು ಇನ್ಯಾರು ಕಾಣಿಸ್ತಾ ಇಲ್ಲ ಅವ್ರಿಗೆ. ಸೊ ನಾವು ಜನರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು, ಅವ್ರಿಗೂ ಒಳ್ಳೆ ಪ್ರತಿನಿಧಿ ಕೊಟ್ಟು, ಅವ್ರಿಗೂ ಒಂದು ರೀತಿ ಅವರು ಇಂಥವ್ರಿಗಾಗದೆ ನಿಮ್ಮ ಮತಕ್ಕೆ, ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಭರವಸೆ ಬಂದ್ರೆ ಜನರಿಗೆ, ಅವರು ಕೂಡ ನಮ್ಮ ಜೊತೆ ನಿಂತ್ಕೊಳ್ತಾರೆ. ಒಂದು ಆಲ್ಟರ್ನೇಟಿವ್ ಆಗೋ ಸಾಧ್ಯತೆಗಳಿದೆ. ಇಂಡಿಯಾ ಇಸ್ ದ ಗ್ರೇಟೆಸ್ಟ್ ಡೆಮಾಕ್ರಸಿ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರೆ ಸುಳ್ಳಿಲ್ಲ ಇನ್ ಥಿಯರಿ. ಬಟ್ ಪ್ರಾಕ್ಟಿಕಲ್ ಆಗಿ ಅಂತ ಉತ್ತಮ ದೇಶ ನಾವು ಕಟ್ಟಬೇಕು. ಥಿಯರಿನಲ್ಲಿ ಅದ್ಭುತವಾಗಿದೆ, ನಮ್ಮ ಸಂವಿಧಾನ ಅದ್ಭುತವಾಗಿದೆ, ನಮ್ಮ ಡೆಮಾಕ್ರಸಿನಲ್ಲಿ 2,900 3,000 ಪಕ್ಷಗಳಷ್ಟು ರಿಜಿಸ್ಟರ್ ಆಗಿರ್ಬೋದು. ಆದ್ರೆ ಅದನ್ನೇ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಜನರ ಬದುಕನ್ನ ಉತ್ತಮಗೊಳಿಸಕ್ಕೆ ನಾವು ಕಾರ್ಯರೂಪಕ್ಕೆ ತರಬೇಕು. ಸೊ ದ ಥಿಯರಿ ಮಸ್ಟ್ ಬಿ ಬ್ರಾಟ್ ಟು ಪ್ರಾಕ್ಟಿಸ್. ಆ ಪ್ರಾಕ್ಟಿಕಲ್ ಒಂದು ಸಮಾಜ ಇವೆಲ್ಲ ಕಿತ್ತಾಕ್ಬೇಕು. ಅವೆಲ್ಲರೂ ಸರಿ ಸಮಾನ ಅಂತ ಒಂದು ಕಟ್ಟಿದ್ರೆ ನಮ್ಮ ಭಾಷೆನೂ ಸಮಾನತೆ, ನಮ್ಮ ಜಾತಿನೂ ಸಮಾನ, ನಮ್ಮ ಲಿಂಗನೂ ಸಮಾನತೆ, ನಮ್ಮ ಆರ್ಥಿಕ ಸಮಾನತೆ, ನಮ್ಮ ಉದ್ಯೋಗದ ಸಮಾನತೆ, ಎಲ್ಲಾ ರೀತಿ ಸಮಾನತೆ ತಂದ್ರೆ, ನಮ್ಮ ಶಿಕ್ಷಣ, ಆರೋಗ್ಯ, ಸ್ಪೋರ್ಟ್ಸ್, ಸಾಂಸ್ಕೃತಿಕ ಎಲ್ಲಾ ರೀತಿ ಸಮಾಜ ಕಟ್ಟಿದ್ರೆ ಉತ್ತಮ ಕರ್ನಾಟಕ, ಉತ್ತಮ ಭಾರತ ಆಗುತ್ತೆ. ನಾವು ಯಾರ್ಕಿಂತ ಕಡಿಮೆ ಇಲ್ಲ ಅಂತ ನಾವು ಗಂಟೆಯಾಗಿ ತೋರಿಸ್ಬೇಕು. ಇವಾಗ ಕೊನೆಯ ಪ್ರಶ್ನೆ ಅಂತಂದ್ರೆ, ನಿಮ್ಮ ಒಂದು ಹೋರಾಟದ ಬಗ್ಗೆ, ನಿಮ್ಮ ಒಂದು ಇಷ್ಟು ವರ್ಷಗಳಲ್ಲಿ ಹೋರಾಟದಲ್ಲಿ ನಿಮ್ಮ ಬದಲಾವಣೆಗಳ ಬಗ್ಗೆ, ನೀವು ಬದಲಾಗ್ತಾ ಹೋಗಿರುವ ಚೇತನ್ ಅವ್ರ ಬಗ್ಗೆ, ಚೇತನ್ ಅಹಿಂಸಾ ಆಗಿರೋದ್ರ ಬಗ್ಗೆ ಒಂದು ಮಾತು.
ನಾನು 21 ವರ್ಷದ ಹಿಂದೆ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಾಗ ಸೇವೆ ಮಾಡಬೇಕು ಅಂತ ನನ್ನ ಉದ್ದೇಶ ಇತ್ತು. ನನ್ನಂತೂ ಜಾಸ್ತಿ ಪಡೆದಿದ್ದೀನಿ, ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದೆ. ರಂಗಭೂಮಿ ಮುಖಾಂತರ ಹಳ್ಳಿ ಕಡೆ ಗ್ರಾಮೀಣ ಭಾಗಗಳಲ್ಲಿ ಕಲೆ ಮುಖಾಂತರ ಪರಿವರ್ತನೆಗೋಸ್ಕರ ಕೆಲಸ ಮಾಡ್ತಾ ಇದ್ದೆ. ಅನಿರೀಕ್ಷಿತವಾಗಿ ಸಿನಿಮಾ ಸಿಕ್ತು, ಅದರಲ್ಲೂ ಕೆಲವು ಸಿನಿಮಾಗಳಲ್ಲೂ ಮಾಡ್ತೆ. ಇವಾಗ 15 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಎಲ್ಲ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಯಾರ್ಯಾರು ನಿಸ್ವಾರ್ಥವಾಗಿ ಒಂದು ಉತ್ತಮ ಸಮಾಜಕ್ಕೆ ಕೆಲಸ ಮಾಡಿದ್ರೆ ಅವರೆಲ್ಲರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ನಾವು ಇವತ್ತಿನ ದಿನ ನಾವೆಲ್ಲ ಚಳುವಳಿಗಳ ಜೊತೆಗೆ ಸೇರಿ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಬೋದು ಆ ಒಂದು ಪ್ರಕ್ರಿಯೆನಲ್ಲಿದ್ದೀವಿ. ಸೊ ನಮಗೆ ನಿಮ್ಮಂಥ ಒಂದು ಸಂಜೆವಾಣಿ ಮತ್ತು ನಿಮ್ಮಂಥ ಮೀಡಿಯಾ ಚಾನೆಲ್ಗಳು ನಮ್ಮ ಜೊತೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋ ಧನ್ಯವಾದಗಳು. ನಮ್ಗೆ ಇವತ್ತಿನ ದಿನ ಎಲ್ಲರೂ ಕೂಡ ಒಂದು ಸಿದ್ಧಾಂತಕ್ಕೆ, ಒಂದು ಸಂವಿಧಾನದ ಹೇಳೋ ಉತ್ತಮ ಸಿದ್ಧಾಂತಕ್ಕೆ ನಾವು ನಿಂತ್ಕೊಂಡ್ರೆ ನಾವು ಕೂಡ ಮುಂದಿನ ತಲೆಮಾರು ನಮಗಾಗಿರೋ ಅನ್ಯಾಯಗಳು ಆಗದಂಗೆ ಒಂದು ವಿಶ್ವ ಮಾನವ ಸಂದೇಶ ಕುವೆಂಪುರದಾಗಿರ್ಬೋದು, ಒಂದು ಶರಣ ತತ್ವದ್ದಾಗಿರ್ಬೋದು, ಒಂದು ಅಂಬೇಡ್ಕರ್ ಪೆರಿಯಾರ್ ಆಗಿರ್ಬೋದು, ಒಂದು ಕಾಂಶಿರಾಮ್ ಅವರಾಗಿರ್ಬೋದು, ಒಂದು ಈ ಥರ ಒಂದು ಕನಕದಾಸರ್ ಕಂಡ ಒಂದು ಉತ್ತಮ ರಾಜ್ಯ ಆಗಿರ್ಬೋದು, ಇಂಥದ್ದೆಲ್ಲ ನಾವು ಹೆಂಗೆ ಕಟ್ಬೋದು ಅನ್ನೋದರಲ್ಲಿ ಸಾಧ್ಯ ಉಂಟಿದೆ. ಬಟ್ ಅದು ನಮಗೆ ಬಹಳ ಮುಖ್ಯವಾಗಿ ನಾವು ಯಾವ ಅಸ್ಮಿತೆ ವಿರುದ್ಧ ಅಲ್ಲ, ನಾವೊಂದು ಸಿದ್ಧಾಂತದ ಪರ ಸಮಾಜ ಅಂತ ಹೇಳಿದ್ರೆ ಆ ರೀತಿ ಕಟ್ಟಬೇಕು. ಸೊ ಅದು ನನ್ನ ಕನಸು. ಅಂಡ್ ಆ ಕನಸಿಗೆ ನನಸು ಮಾಡೋಕ್ಕೆ ಇವತ್ತು ಎಷ್ಟೋ ಒಂದು ರೀತಿ ಕೆಲಸಗಳು ಆಗ್ತಾ ಇದೆ. ಮತ್ತೆ ಪ್ರಾಮಾಣಿಕ ಪ್ರಯತ್ನ ಅಷ್ಟೇ ಮಮತಾಶ್ರೀ. ಪ್ರಾಮಾಣಿಕ ಪ್ರಯತ್ನಕ್ಕಿಂತ ಹೆಚ್ಚಾಗಿ ನಾವೇನು ಮಾಡೋಕ್ಕಾಗಲ್ಲ. ನಾವು ನಿಜವಾಗ್ಲೂ ಬಹಳ ಜನ ಕರ್ನಾಟಕ, ನಾನಂತೂ ಪರ್ಸನಲ್ ಪವರ್ ನಾನು ಬಯಸೋನಲ್ಲ. ನಾನು ಯಾವ MLA ಆಗಲ್ಲ, ಎಲೆಕ್ಷನ್ ನಿಂತ್ಕೊಳ್ಳೋ MP ಆಗಲ್ಲ, ಮಿನಿಸ್ಟರ್ ಆಗೋನಲ್ಲ. ಬಟ್ ಕರ್ನಾಟಕದಲ್ಲಿ ಅನೇಕರು ಯುವಕರು, ಮಹಿಳೆಯರು, ಎಲ್ಲಾ ಜಾತಿ ಜನಾಂಗ ಧರ್ಮದವರು, ಬಹಳ ಜನ ಕಾಳಜಿಯವರು ಇದ್ದಾರೆ. ಅವ್ರಿಗೆ ಒಂದು ವೇದಿಕೆ ಮಾಡಿ ಅವಕಾಶ ಮಾಡಿ ಅವ್ರಿಗೂ ಕೂಡ ನಾವೆಲ್ಲ ಶಕ್ತಿ ತುಂಬಿಸಿದ್ರೆ ಬಲಿಷ್ಠ ಕರ್ನಾಟಕ ಆಗುತ್ತೆ. ಸೊ ಆ ರೀತಿ ಇದು ಒಂದು ದಿನ ಅಥವಾ ಒಂದು ವರ್ಷ ಅಥವಾ ಒಂದು ಎಲೆಕ್ಷನ್ಗೋಸ್ಕರ ಪ್ರಯತ್ನ ಅಲ್ಲ, ಇದು ಒಂದು ಜೀವ ಪೂರ ಈ ಕೆಲಸ ಮುಂದುವರ್ಸೋದು ನನ್ನ ಉದ್ದೇಶ ಇದೆ. ನಾನು ಬಂದಿದ್ದೆ ಅದಕ್ಕೆ. ಆ್ಯಂಡ್ ಮುಂದಿನ ದಿನಗಳಲ್ಲೂ ಅದನ್ನು ಮುಂದುವರ್ಸೋ ಉತ್ಸಾಹ ನನ್ನ ಕೆಲಸ ಮಾಡ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಅವಕಾಶ ಕೊಟ್ಟಿದ್ದು ಬಹಳ ಧನ್ಯವಾದಗಳು. ಒಳ್ಳೆ ಪ್ರಶ್ನೆಗಳು ಕೇಳಿದ್ರಿ, ಬೇರೆ ಬೇರೆ ತರ ಪ್ರಶ್ನೆಗಳು ಕೇಳಿದ್ರಿ, ಮತ್ತೆ ಬೇರೆ ಬೇರೆ ದೃಷ್ಟಿಕೋನದಿಂದ ವಿಚಾರಗಳು ನೋಡಿದ್ರಿ. ಥ್ಯಾಂಕ್ ಯು. ಒಳ್ಳೆ ಉತ್ತರ ಬರಬೇಕು ಅಂದ್ರೆ ಒಳ್ಳೆ ಪ್ರಶ್ನೆಗಳಿಂದಾನೇ ಸಾಧ್ಯ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಅಷ್ಟೇ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನಿಮ್ಮಲ್ಲಿರೋ ನಾಲೆಡ್ಜ್ ನಮಗೂ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದಾಗಿತ್ತು ಚೇತನ್ ಅವರ ಮಾತು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೆವಾಣಿ.